ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ತೆಗೆದಿರೋದು ಬೆಳಗ್ಗೆ ಆಗಿರೋದ್ರಿಂದ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಈ ದಿನ ಫಾದರ್ಸ್ ಡೇ ಅಲ್ವಾ? ಅದರಿಂದ ನನ್ನ ಮಗಳು ಅವ್ರ ಪಪ್ಪನಿಗೋಸ್ಕರ ಈ ರೀತಿ ಒಂದು ಬೊಕ್ಕೆ ರೆಡಿ ಮಾಡಿಟ್ಟಿದ್ದಾಳೆ. ಚೆನ್ನಾಗಿದೆ ಅಲ್ಲ? ಮದರ್ಸ್ ಡೇ ಇದ್ದಾಗಲೂ ಸಹ ನನಗೂ ಒಂದು ಬೊಕ್ಕೆ ಕೊಟ್ಟಿದ್ಲು. ಅದು ತುಂಬ ಚೆನ್ನಾಗಿತ್ತು. ಹಾಗೆ ಈ ದಿನ ಸಂಡೇ ಆಗಿರೋದ್ರಿಂದ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ವಿ. ಇದು ನನ್ನ ಮಗಳು ಮಾಡಿರೋದು. ಸಂಡೇ ರಜೆ ಇದ್ದಿದ್ದ ಕಾರಣ ನನ್ನ ಮಗಳೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಈ ದಿನ ಒಂದು ಗೃಹ ಪ್ರವೇಶ ಇತ್ತು. ಇಲ್ಲೇ ಹತ್ತಿರ ಇದ್ದಿದ್ದ ಕಾರಣ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇನ್ನೇನು ಆಷಾಢ ಮಾಸ ಬರ್ತಾ ಇದೆ ಅಲ್ವಾ? ಎಲ್ಲ ಫಂಕ್ಷನ್ಗಳನ್ನೆಲ್ಲ ಮಾಡಿ ಮುಗಿಸ್ಬಿಡ್ತಾ ಇದ್ದಾರೆ. ಈಗ ನಾವು ಗೃಹ ಪ್ರವೇಶ ಇದ್ದಿದ್ದ ಜಾಗಕ್ಕೆ ಬಂದ್ವಿ. ಮುಂದೆ ಹೋಗ್ತಾ ಇದ್ದಾರೆ ಅಲ್ವಾ ಅವರು ನಮ್ಮಮ್ಮ. ನಾನು ಮತ್ತು ನಮ್ಮಮ್ಮ ಹಸ್ಬೆಂಡ್ ಬಂದಿದ್ವಿ. ಇಲ್ಲಿ ನೋಡಿ, ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ದೇವ್ರ ಮನೆ ಅಂತೂ ಎಷ್ಟು ಅಗಲ ಇದೆ ಅಲ್ವಾ? ಅದಕ್ಕೆ ಹಾಕಿರೋ ತೋಮಾಲೆ ಅಂತೂ ಸಖತ್ತಾಗಿದೆ. ಎಲ್ಲರಿಗೂ ಒಂದು ಸ್ವಂತ ಮನೆ ಕಟ್ಟಿಸ್ಕೊಳ್ಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೆ, ಕನಸಿರುತ್ತೆ. ಆದರೆ ಇವರಂತೂ ತುಂಬ ಶ್ರೀಮಂತರಿದ್ದಾರೆ. ಇದು 2ನೇ ಮನೆಯೋ 3ನೇ ಮನೆಯೋ ಅನಿಸುತ್ತೆ. ತುಂಬ ದೊಡ್ಡದಾಗಿ ಕಟ್ಟಿಸ್ಕೊಂಡಿದ್ದಾರೆ. ಈಗ ನೋಡಿ, ಈ ಥರ ಎಲ್ಲ ಗೊಂಬೆಗಳನ್ನು ಇಟ್ಟು ಕಿಚನ್ನಲ್ಲಿ ಹೀಗೆ ಡೆಕೋರೇಟ್ ಮಾಡಿದರು. ಈಗ ಎಲ್ಲರೂ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರಲ್ವ, ಅವರು ಚೆಂದವಾಗಿ ನಮಗೆ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಮನೆಯಂತೂ ಅದ್ಭುತವಾಗಿತ್ತು. ಈಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಂದರೆ ಇದು ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಸ್ಟೇರ್ಸ್ನಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಲಿಫ್ಟು ಸಹ ಇದೆ, ಅದು ಇನ್ನೂ ರೆಡಿ ಆಗಿರಲಿಲ್ಲ. ಇದು ನೋಡಿ, ದೇವರದ್ದು ಮನೆ ಇರುತ್ತೆ ಅಲ್ಲ, ಅದರದ್ದು ಮಂಟಪ ಆಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆಂದವಾಗಿ ಕೂರಿಸಿದ್ದಾರೆ ಅಲ್ವಾ? ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ, ಮತ್ತು ವೆಂಕಟರಮಣ ಸ್ವಾಮಿ, ಹಾಗೆ ಗಣಪತಿ, ಶ್ರೀಲಕ್ಷ್ಮಿ ಎಲ್ಲ ದೇವರುಗಳನ್ನು ಸಹ ಕೂರಿಸಿ ಪೂಜೆ ಮಾಡಿದ್ದಾರೆ. ನಾವು ಸಹ ಆರತಿ ಮಾಡಿ ನಮಸ್ತೆ ಮಾಡಿಕೊಂಡ್ವಿ. ಹಾಗೆ ಈ ಅಜ್ಜಿ ನೋಡಿ, ಈ ಅಜ್ಜಿ ಹೇಳ್ತಾಯಿದ್ರು, ನನ್ನ ಮೈ ಮೇಲೆ ಚಾಮುಂಡೇಶ್ವರಿ ದೇವಿ ಬರ್ತಾರೆ, ಅದರಿಂದ ನನ್ನ ಹತ್ರ ಆಶೀರ್ವಾದ ತೊಗೊಂಡು ನನಗೆ ಕಾಣಿಕೆ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾಯಿದ್ರು. ಅದರಿಂದ ನಾವು ಸಹ ಹಾಗೆ ಮಾಡಿದ್ವಿ. ಈಗ ಮನೆಗೆ ಬಂದ ಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು, ಇದು ರಾತ್ರಿ ಸಮಯದಲ್ಲಿ ಅಡುಗೆ ಮಾಡ್ತಾ ಇರೋದು. ಮನೆಯವರು ಚಿಕನ್ ತಂದಿದ್ರು, ಅದರಿಂದ ಸ್ವಲ್ಪ ಕಬಾಬ್ ಮಾಡ್ತಾಯಿದ್ದೀನಿ. ಹಾಗೆ ಚಿಕನ್ದು ಗ್ರೇವಿ ಮಾಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಕಬಾಬ್ ಅಂದರೆ ಅಷ್ಟಿಷ್ಟ ಆಗಲ್ಲ, ಅದು ಎಣ್ಣೆ ಪದಾರ್ಥ ಅಲ್ವಾ, ಅದರಿಂದ ಚಿಕನ್ ಗ್ರೇವಿ ಚಪಾತಿ ತುಂಬ ಇಷ್ಟಪಡ್ತಾಳೆ. ಅದರಿಂದ ಎರಡನ್ನೂ ಸಹ ಮಾಡ್ತಾಯಿದ್ದೀನಿ. ಈಗ ಚಿಕನ್ ತಂದಿದ್ರಲ್ವ, ಅದನ್ನು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಒಂದು 3-4 ಸರ್ತಿ ತೊಳ್ಕೊಳ್ತೀನಿ. ನಾಳೆ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಅಷ್ಟೇ ತರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಈಗ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೀನಿ. ಕಬಾಬ್ ಪೌಡರ್ ಹಾಕಿದೆ. ಹಾಗೆಯೇ ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಏಕೆಂದರೆ ಚಿಕನ್ ಕಡಿಮೆ ಇದೆಯಲ್ಲ, ಅದರಿಂದ ಒಂದೇ ಒಂದು ಕಬಾಬ್ ಪೌಡರ್ ಪ್ಯಾಕು ಮತ್ತು ಒಂದು ಮೊಟ್ಟೆ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇವು 3 ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಇವು 3ಅನ್ನಷ್ಟೇ ಹಾಕ್ಕೊಂಡಿದ್ದೀನಿ.
ಈಗ ನಾನು ಚಿಕನ್ ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ಜಾರ್ಗೆ ಮಸಾಲೆಯನ್ನು ಹಾಕಬೇಕಾದ್ರೆ ಕೈ ಜಾರಿ ಕೆಳಗೆ ಬೀಳ್ತು. ಎಲ್ಲ ವೇಸ್ಟ್ ಆಯಿತು ನೋಡಿ. ಅಷ್ಟೇನು ಹಾಕಿರಲಿಲ್ಲ, ಬರೀ ಸ್ಪೈಸಸ್ ಹಾಕಿದ್ದೆ ಅಷ್ಟೇ. ಎಲ್ಲವನ್ನು ಈಗ ತೆಗೆದು ಕ್ಲೀನ್ ಮಾಡಬೇಕಾಗಿದೆ. ಏಲಕ್ಕಿ, ಸೋಂಪು, ಹಾಗೆ ಮರಾಠಿ ಮೊಗ್ಗು ಇಷ್ಟನ್ನು ಮಾತ್ರ ಹಾಕಿದ್ದಿದ್ದು. ಅದು ಕೆಳಗೆ ಬಿದ್ದ ಮೇಲೆ ಅದು ವೇಸ್ಟ್ ಆಗಿದೆ ಅಲ್ಲ, ಅದರಿಂದ ಎಲ್ಲವನ್ನು ಕಸ ಗುಡಿಸ್ಕೊಂಡು ತೆಗಿತಾ ಇದ್ದೀನಿ. ಈಗ ಬೇರೆ ಮಸಾಲೆಯನ್ನು ಜಾರ್ಗೆ ಹಾಕಿಟ್ಟೆ. ನಂತರ ನಾನು ಕಬಾಬ್ಗೆ ಚಿಕನ್ ಪೀಸಸ್ಗಳನ್ನು ಹಾಕ್ತಾಯಿದ್ದೀನಿ. ಕಬಾಬ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕನ್ ಪೀಸ್ಗಳನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕಬಾಬ್ ಅಂತೂ ಉಪ್ಸಾರು ಅಥವಾ ತಿಳಿ ಸಾಂಬಾರಿದ್ರಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನನ್ನ ಹಸ್ಬೆಂಡ್ಗಂತೂ ಕೇಳಲೇಬೇಡಿ, ದಿನ ಬೇಕಾದರೆ ಮಾಡಿಕೊಟ್ರು ತಿಂತಾನೆ ಇರ್ತಾರೆ. ಹಾಗೆ ನಾಳೆ ಸೋಮವಾರ ಆಗಿರೋದ್ರಿಂದ ನಾವ್ಯಾರೂ ತಿನ್ನಲ್ಲ ಅಲ್ಲ, ಅದರಿಂದ ಸ್ವಲ್ಪ ಅಂದರೆ ಒಂದು 3/4 kg ಅಷ್ಟು ಮಾತ್ರ ತಂದಿದ್ದು. ಅದರಲ್ಲೇ ನಾನು 2 ಥರ ಮಾಡಿಬಿಟ್ಟೆ. ಈಗ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಕುಕ್ಕರ್ ತೊಗೊಂಡಿದ್ದೀನಿ, ಅಂದರೆ ಕುಕ್ಕರ್ನಲ್ಲಿ ಕೂಗಿಸಿದ್ರೆ ತುಂಬ ರುಚಿಯಾಗಿ ಇರುತ್ತೆ ಅದರಿಂದ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದು ಕೆಂಪಗೆ ಆಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಮಾತ್ರ ಟೊಮೊಟೊ ಹಾಕ್ಕೊಂಡು ಅದನ್ನು ಸಹ ಜೊತೆಗೆ ಫ್ರೈ ಮಾಡ್ತಾ ಇದ್ದೀನಿ. ಈಗ ಆಗಲೇ ಮಸಾಲೆ ಹಾಕಿ ಇಟ್ಟಿದ್ದೆ ಅಲ್ವಾ, ಅದನ್ನು ರುಬ್ಕೊಂಡು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ರೈಟಲ್ಲಿ ಮಸಾಲೆ ಆಗಿತ್ತಲ್ವ, ರೈಟ್ ಹ್ಯಾಂಡಲ್ಲಿ, ಅದರಿಂದ ಲೆಫ್ಟ್ ಹ್ಯಾಂಡಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಮಾತ್ರ ಚಿಕನ್ ಇತ್ತಲ್ವ, ಅದನ್ನು ಕುಕ್ಕರ್ಗೆ ಹಾಕ್ಕೊಂಡೆ. ಅದನ್ನು ಸಹ ಮಸಾಲೆ ಜೊತೆಗೆ ಮಿಕ್ಸ್ ಆಗಲಿ ಅಂತ ಹೇಳಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಈಗ ಜಾರ್ನಲ್ಲಿ ಉಳಿದಿದ್ದ ಮಸಾಲೆ ಇತ್ತಲ್ವ, ಅದಕ್ಕೆ ಸ್ವಲ್ಪ ಮಾತ್ರ, ಅಂದರೆ ಇದು ಗೊಜ್ಜಲ್ವಾ ಆಗಿರೋದ್ರಿಂದ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಕುಕ್ಕರ್ಗೆ ಬಿಟ್ಕೊಂಡೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಯಾವುದಾದ್ರೂ ಆಗಬಹುದು ಕಬ್ಬಿಣದ ವಸ್ತು ತೊಗೊಳ್ಬೇಕು. ಅದನ್ನು ಬೆಂಕಿಯಲ್ಲಿ ಈ ಥರ ಬಿಸಿ ಮಾಡಿಕೊಂಡು ನಾವೇನು ನಾನ್ ವೆಜ್ ಅಡುಗೆ ಮಾಡಿರ್ತೀವಿ ಅದರೊಳಗಡೆ ಹಾಕಿ ಈ ಥರ ತಿರುವು ಹಾಕಬೇಕು, ಅಂದರೆ ತಿರುಗಿಸ್ಬೇಕು. ಅದು ಒಂಥರ ಸೌಂಡ್ ಬರುತ್ತೆ, ಚೊರ ಚೊರ ಅನ್ನೋ ಥರ ಸೌಂಡ್ ಬರುತ್ತೆ. ಆ ಥರ ನಾವು ಮಾಡಿದಾಗ ನಾನ್ ವೆಜ್ ಐಟಮ್ಸ್ಗಳು ನಮಗೆ ತೊಂದರೆ ಕೊಡೋಲ್ಲ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆ ನೋವು ಬರೋದಾಗಲಿ, ಲೂಸ್ ಮೋಷನ್ ಆಗೋದಾಗಲಿ ಈ ಥರ ಎಲ್ಲ ಆಗಲ್ಲ. ಅದರಿಂದ ಇದನ್ನು ಹಿಂದಿನ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮನೇಲೂ ಸಹ ನಾವು ಮಾಡ್ತಾ ಇರ್ತೀವಿ.
ಈಗ ಅದನ್ನು ಗೊಜ್ಜದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಕೂಗೋದಕ್ಕೆ ಇಟ್ಟಿದ್ದೀನಿ. ಪಕ್ಕದಲ್ಲಿ ಕಬಾಬ್ ಮಾಡೋದಕ್ಕೆ ಮತ್ತು ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಪಾತಿ ನಾವು ಲಟ್ಟಿಸ್ಬೇಕಾದ್ರೆ ಒಂದು ಪೇಪರ್ನ ಹಾಕ್ಕೊಂಡು ಆಮೇಲೆ ಲಟ್ಟಿಸ್ಕೊಂಡ್ರೆ ಹಿಟ್ಟು ಸ್ಲ್ಯಾಬ್ ಮೇಲೆಲ್ಲ ಚೆಲ್ಲಲ್ಲ, ತುಂಬ ಕ್ಲೀನಾಗಿರುತ್ತೆ. ಹಾಗೆ ನನ್ನ ಹಸ್ಬೆಂಡ್ ರಾತ್ರಿ ಊಟಕ್ಕಿರಲಿಲ್ಲ, ನಮಗಷ್ಟೇ ಇದನ್ನು ಚಿಕನ್ ತಂದುಬಿಟ್ಟು ಅವರು ಮದುವೆಗೆ ಹೋಗಿದ್ದರು. ಅದರಿಂದ ನಾನು ಮತ್ತು ನನ್ನ ಮಗಳಿಗಷ್ಟೇ ನಾನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಚಿಕನ್ ಕಬಾಬ್ ತುಂಬ ಇಷ್ಟ ಇರೋದ್ರಿಂದ ಈ ದಿನ ಕಬಾಬನ್ನು ಮಿಸ್ ಮಾಡಿಕೊಂಡ್ರು. ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆನೂ ಕೊಡೋಕ್ಕಾಗಲ್ಲ. ಅದರಿಂದ ನಾವೇ ಎಲ್ಲವನ್ನ ತಿಂದು ಖಾಲಿ ಮಾಡಿಬಿಟ್ವಿ. ಈಗ ಚಪಾತಿ ಬೇಯಿಸ್ತಾ ಇದ್ದೀನಿ. ಆ ಕಡೆ ಚಿಕನ್ ಗ್ರೇವಿ ರೆಡಿ ಆಗಿದೆ ಮತ್ತು ಸ್ವಲ್ಪ ಸ್ವಲ್ಪ ಕಬಾಬನ್ನು ಹಾಕ್ತಾ ಇದ್ದೀನಿ.
ನಾನು ಇದನ್ನೆಲ್ಲ ಮಾಡ್ತಾ ಇದ್ದಾಗ ನನ್ನ ಮಗಳು ಓದೋದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗೆ ಬಂದಳು. ಈಗ ನಾನು ನನ್ನ ಮಗಳಿಗೆ ಡಿನ್ನರ್ ಹಾಕ್ಕೊಡ್ತಾ ಇದ್ದೀನಿ. ಅವಳೇನು ಇಷ್ಟೊಂದು ತಿನ್ಬಿಡಲ್ಲ, ವೀಡಿಯೋಗೋಸ್ಕರ ಇಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಾತ್ರ ಅವಳಿಗೆ ಹಾಕ್ಕೊಟ್ಟಿದ್ದು. ಈಗ ನನ್ನ ಮಗಳು ಅವ್ರ ಪಪ್ಪನಿಗೆ ವಿಶ್ ಮಾಡೋ ಸಮಯ. ಅಂದರೆ ವಿಶ್ ಮಾಡಿದ್ಲು, ಈ ಬೊಕ್ಕೆ ಕೊಟ್ಟಿರಲಿಲ್ಲ. ಬೊಕ್ಕೆ ಕೊಟ್ಟಾದಮೇಲೆ ಮತ್ತೆ ವಿಶ್ ಮಾಡಿ ಪಪ್ಪನ ಹತ್ರ ಒಂದು ಸ್ವೀಟ್ ಪಪ್ಪಿ ತೊಗೊಂಡು ನಡಿ ಕೇಕ್ ತೊಗೊಂಡು ಬರೋಣ ಅಂತ ಹೇಳ್ತಾ ಇದ್ಲು. ಈಗಷ್ಟೇ ಚಿಕನ್ ಊಟ ಆಗಿದೆ, ಕೇಕ್ ಏನು ಬೇಡ ನಾಳೆ ತರೋಣ ಅಂತ ಹೇಳಿ ಸುಮ್ಮನಾಗಿಸಿದ್ವಿ. ಈಗ ಅವರಿಬ್ಬರು ಮಲ್ಕೊಳ್ಳೋಕೆ ಹೋದ್ಮೇಲೆ ನನ್ನ ಕೆಲಸ ಶುರು ಆಗಿದೆ. ಅಂದರೆ ಏನಿಲ್ಲ, ಕೆಲಸ ಅಂದರೆ ಏನಿಲ್ಲ, ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ವಾ. ನಾನ್ ವೆಜ್ ಮಾಡಿರೋದ್ರಿಂದ ಸ್ವಲ್ಪ ಬ್ಯಾಡ್ ಸ್ಮೆಲ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟಾದಮೇಲೆ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಟಿದ್ದೆ. ಸೊ ದಿನ ರಾತ್ರಿ ಹೀಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಟ್ರೆ ಮಾತ್ರ ಬೆಳಗ್ಗೆ ಏನಾದರೂ ಮಾಡೋದಕ್ಕೆ ಒಂದು ಫ್ರೆಶ್ ಮೂಡ್ ಇರುತ್ತೆ ಅಲ್ವಾ. ಅದರಿಂದ ರಾತ್ರಿ ಎಷ್ಟೇ ಟೈಮ್ ಆದರೂ ಸಹ ನಾನಂತೂ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಯೇ ಮಲ್ಕೊಳ್ಳೋದು. ಈಗ ನೋಡಿ ಟೈಮ್ ಇನ್ನೇನು 12 ಗಂಟೆಗೆ 5-10 ನಿಮಿಷ ಇದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.